ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರವು ಇಡಿ, ಐಟಿ, ಸಿಬಿಐ ಸಂಸ್ಥೆಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಶಾಸಕರುಗಳನ್ನು ಹೆದರಿಸುವ ಕೆಲಸ ಮಾಡುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯವರು ಇಂತಹ ಸಂಸ್ಥೆಗಳನ್ನು ಮುಂದಿಟ್ಟುಕೊಂಡು ಪಕ್ಷದ ರಾಜಕಾರಣಕ್ಕೆ ಉಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಇದು ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಹಾನಿಕಾರಕವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಬಿ ಅಸೂಟಿ, ಸಿದ್ದಲಿಂಗೇಶ್ವರ ಪಾಟೀಲ್, ಅಶೋಕ್ ಮಂದಾಲಿ, ಉಮರ್ ಫಾರೂಕ್ ಹುಬ್ಬಳ್ಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬಿಜೆಪಿ ಸರ್ಕಾರ ಇಡಿ, ಐಟಿ, ಸಿಬಿಐ ಇವೆಲ್ಲವುಗಳನ್ನ ಒಂದು ರೀತಿ ಪಕ್ಷ ರಾಜಕಾರಣಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಎಲ್ಲರಲ್ಲಿ ಬರುವ ಹಾಗೆ, ಟೀಕೆಗಳು ಎಲ್ಲ ಕಡೆಯಿಂದ ಬರುವ ಹಾಗೆ ಮಾಡ್ತಾ ಇದ್ದಾರೆ. ಇದು ದೇಶದ ಪ್ರಜಾಪ್ರಭುತ್ವಿಕ ವ್ಯವಸ್ಥೆಗೆ ಅತ್ಯಂತ ಹಾನಿಕಾರಕ ಹಾಗೂ ಧಕ್ಕೆ ತರ್ತಕ್ಕಂಥದ್ದು. ರಾಜ್ಯದಲ್ಲಿಯೂ ಸಹಿತ ಇಡಿ, ಐಟಿ, ಸಿಬಿಐಗಳಂಥ ಸಂಸ್ಥೆಗಳನ್ನು ಪಕ್ಷಗಳ ಮೇಲೆ ಒತ್ತಡ ತರೋದಕ್ಕೆ, ಪಕ್ಷಗಳ ಶಾಸಕರುಗಳ ಮೇಲೆ ಒತ್ತಡ ತರೋದಕ್ಕೆ, ಶಾಸಕರುಗಳಲ್ಲಿ ಭಯ ಹುಟ್ಟಿಸೋದಕ್ಕೆ ಉಪಯೋಗ ಮಾಡ್ತಾರೆ ಅನ್ನುವಂಥ ಊಹಾಪೋಹಗಳು ಈಗಾಗಲೇ ಸಾಕಷ್ಟು ನಮಗೆ ಕೇಳಿ ಬರ್ತಾ ಇವೆ. ಅಂಥದ್ದೇನಾದರೂ ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ಅದು ವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ಮಾಡ್ತಕ್ಕಂಥ ಹೆಜ್ಜೆ ಆಗ್ತದೆ. ಈಗ ಗೊತ್ತಿಲ್ಲ, ಅದು ಸುಧಾರಣೆಗೆ ಅವಕಾಶ ಇದ್ದೇ ಇರ್ತದೆ. ಸುಧಾರಣೆ ಅವಕಾಶಗಳನ್ನು ನಾವೆಲ್ಲರೂ ಎದುರು ನೋಡ್ತಾ ಇದ್ದೀವಿ. ಈ ಬಣಗಳ ವಿಷಯಗಳನ್ನು ಮಾತಾಡೋದೇ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ನಮಗೆಲ್ಲರಿಗೂ ನಮ್ಮ AICC ಅಧ್ಯಕ್ಷರು ಈ ವಿಚಾರಗಳನ್ನು ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಆದಾಗ್ಯೂ ಕೆಲವು ಮಾತುಗಳು ನಡೆದಿವೆ, ಅವನ್ನೆಲ್ಲ ಗಮನಿಸ್ತಾ ಇದ್ದೀವಿ. ಇನ್ನು ಮುಂದೆ ಅಂಥ ಮಾತುಗಳು ಹೇಳುವಂಥ ಅವಶ್ಯಕತೆ ಇಲ್ಲದ ಹಾಗೆ ಒಟ್ಟು ನಮ್ಮ ಪಕ್ಷದ ಆಂತರಿಕ ವಿಷಯಗಳನ್ನು ಸರಿಪಡಿಸಬೇಕಾದದ್ದು ನಮ್ಮ ವರಿಷ್ಠರ ಕೆಲಸ, ಜವಾಬ್ದಾರಿ. ಅದನ್ನು ಬೇಗ ಮಾಡ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ನಾನಿದ್ದೇನೆ. ಒಳ ಮೀಸಲಾತಿ ವಿಷಯದಲ್ಲಿ ಕರ್ನಾಟಕ ರಾಜ್ಯ ಒಂದು ಮಾಡೆಲ್, ಸಕ್ಸಸ್ಫುಲ್ ಮಾಡೆಲನ್ನು ತೆಗೆದಿದೆ. ಯಾವುದೇ ವರ್ಗ, ಯಾವುದೇ ಸಮುದಾಯ, ಅತ್ಯಂತ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿಗೆ ವಿಶೇಷ ಹೆಚ್ಚುವರಿಯಾಗಿರ್ತಕ್ಕಂಥ ಅನುಕೂಲತೆ ಇವೆಲ್ಲ ಒದಗಿಸೋದ್ರ ಮೂಲಕ ಒಂದು ಸಂಪೂರ್ಣ ಪರಿಹಾರವನ್ನು, ಕಂಪ್ಲೀಟ್ ಸೊಲ್ಯೂಷನನ್ನು ಕರ್ನಾಟಕ ರಾಜ್ಯ ಸರ್ಕಾರ ನೀಡಿದೆ. ನಮ್ಮ 5.25, 5.25 ಆ್ಯಂಡ್ 4.5 ಹಾಗೂ ರೋಸ್ಟರ್ ಪಾಯಿಂಟ್ಸ್, 300 ರೋಸ್ಟರ್ ಪಾಯಿಂಟ್ಸ್, ಇವುಗಳ ಮೂಲಕ ಸಮಸ್ಯೆ ಏನಿತ್ತು, ಕೆಲವು ಜನರಲ್ಲಿ ಏನೊಂದು ರೀತಿಯ ಅಪನಂಬಿಕೆಗಳೇನಿತ್ತು, ಅಥವಾ ನಮಗೆ ಹಿಂಗೆ ಅನ್ಯಾಯ ಆಗಿಬಿಡ್ಬೋದೇನೋ ಅನ್ನುವಂಥದ್ದೇನಿತ್ತು, ಅವು ಎಲ್ಲ ಅನುಮಾನಗಳಿಗೆ ಪರಿಹಾರವನ್ನು ಸೂಚಿಸಿ ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ, ಉಳಿದವರಿಗೆ ಮಾರ್ಗದರ್ಶಿ ಆಗಬಲ್ಲಂಥ ಒಂದು ಸೊಲ್ಯೂಷನನ್ನು, ಪರಿಹಾರವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಕೊಟ್ಟಿದೆ. ಈಗ ಅವ್ರಿಗೆ ನಾವು ಮೊದಲು 665 ಇತ್ತು, ಅದನ್ನು 17 ನಾವು SC ಮಾಡಿದ್ವಿ. ಇವಾಗ ಅದು ಕೋರ್ಟ್ನವರು ಎತ್ತಿ ಹಿಡಿಯಲಿಲ್ಲ, ಇನ್ನೂ ಪೂರ್ಣ ಡಿಸಿಷನ್ ಆಗಿಲ್ಲ. ಆದರೆ ಮುಂದಿನ ನಿರ್ಣಯ ಆಗುವವರೆಗೂ ನಮಗೆ 15ಕ್ಕೆ ಮಾತ್ರ ನೀವು ನಿಗದಿಪಡಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ 15ರೊಳಗೆ 17 ಇದ್ದದನ್ನು ಪ್ರಪೋರ್ಷನೇಟಾಗಿ ಕಡಿಮೆ ಮಾಡಿ 15ರೊಳಗೆ ಹಂಚಿಕೆ ಮಾಡಿದ್ದೇವೆ.